ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ಕೂಡ ಗುಡ್ ಮಾರ್ನಿಂಗ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಶೀಘ್ರದಲ್ಲೇ ಬರ್ತಾ ಇದೆ ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ CM ಸಿದ್ದರಾಮಯ್ಯ ಸರ್ ಅವರು. ನಾವು ಗ್ಯಾರಂಟಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಮಹಿಳೆಯರಿಗೆ ಮಾಸಿಕ 2,000 ರು ನೀಡುವ ಗೃಹಲಕ್ಷ್ಮಿ ಮತ್ತು ಹಾಗೂ ಅನ್ನಭಾಗ್ಯದಡಿ ಹೆಚ್ಚುವರಿ ಅಕ್ಕಿಗೆ ನೀಡಲಾಗುವ ಅನುದಾನವನ್ನು ಬಿಡುಗಡೆ ವಿಳಂಬವಾಗಿದ್ದರೆ ಪರಿಶೀಲಿಸಿ ಕೂಡಲೇ ಹಣ ಬಿಡುಗಡೆ ಮಾಡಲಾಗುತ್ತದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ಬಿಡುಗಡೆ ವಿಳಂಬದ ಕುರಿತು ಪ್ರತಿಕ್ರಿಯಿಸಿರ್ತಕ್ಕಂತಹ ಸಿದ್ದರಾಮಯ್ಯರವರು, ಹಣ ಬಿಡುಗಡೆ ವಿಳಂಬವಾಗಿದೆ, ಇದು ಯಾರು ಹೇಳಿದರು ಈ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಪರಿಶೀಲಿಸಿ ವಿಳಂಬವಾಗಿದ್ದರೆ ಕೂಡಲೇ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಗ್ಯಾರಂಟಿ ಯೋಜನೆಯನ್ನು ಕೂಡ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಇಲ್ಲಿಯವರೆಗೂ ನಾವು ಏನು ಮಾಡಿದ್ದೀವೋ ಗ್ಯಾರಂಟಿಯನ್ನು ನಡೆಸ್ಕೊಂಡು ಹೋಗಿದ್ದೀವೋ, ಮುಂದೂ ಕೂಡ ಇದೇ ರೀತಿ ಗ್ಯಾರಂಟಿ ಏನಿದೆಯೋ ಅವನ್ನೆಲ್ಲದನ್ನು ಕೂಡ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಸೊ ಅದೆಲ್ಲದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ. ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ನಾವು ಹೇಳಿದ್ದಾರೆ. ಇನ್ನು ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹಣ ಅನ್ನೋದಾದರೆ, ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಏನು ಮಾಡ್ತಿದೆ, ಚುನಾವಣೆ ಭರವಸೆಗಳಾದ 5 ಗ್ಯಾರಂಟಿ ಯೋಜನೆಗಳನ್ನು ಒಂದೊಂದಾಗಿ ಜಾರಿಗೊಳಿಸಿದೆ. ಈ ಪೈಕಿ ಮಹಿಳೆಯರಿಗೆ ನೀಡಿರ್ತಕ್ಕಂತಹ 2,000 ರೂಪಾಯಿಗಳು ಮುಖ್ಯವಾದದ್ದು. ಇನ್ನೊಂದು ಅನ್ನಭಾಗ್ಯದ ಯೋಜನೆ. 2 ಯೋಜನೆಗಳು ಅನುಷ್ಠಾನ ಸರಿಯಾಗುತ್ತಿಲ್ಲ ಎಂಬುದು ಸದಸ್ಯ ಆರೋಪ ಕಂಡುಬಂದಿದೆ. ಆದರೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಮೊದಲೇ ಸಾಕಷ್ಟು ಟೀಕೆಗೆ ಕೂಡ ಗುರಿಯಾಗಿತ್ತು. ಅದರ ಅನುಷ್ಠಾನ ಕಷ್ಟ ಎಂಬ ಮಾತು ಆರಂಭದಲ್ಲೇ ಕೇಳಿತ್ತು. ಆದರೆ ಸರ್ಕಾರ ಏನು ಮಾಡ್ತಿದೆ, ಇದನ್ನು ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಿದೆ ಅಂತಲೇ ಹೇಳ್ಬೋದು. BJP ನಾಯಕರು ಇದನ್ನು ಟೀಕಿಸಿದ್ರು ಕೂಡ ಫಲಾನುಭವಿಗಳಿಗೆ ಹಣ ಜಮೆ ಮಾಡುವುದು ವಿಳಂಬ ಆದರೂ ಕೂಡ ವ್ಯಾಪಕವಾಗಿ ಇದು ಜನರನ್ನು ತಲುಪಿದೆ, ಜನರಿಗೆ ಸ್ಯಾಟಿಸ್ಫೈ ಆಗಿದೆ. ರಾಜ್ಯದ ವಿವಿಧೆಡೆ ಮಹಿಳೆಯರು ಹಣ ಬಂದಿಲ್ಲ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಕಡೆ ತಿಂಗಳಿಂದ ಹಣ ಬಂದಿಲ್ಲ, ಇನ್ನು ಕೆಲವು ಕಡೆ 2-3 ತಿಂಗಳಿಂದ ಹಣವೂ ಬಂದಿಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ, ಆಗಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಸೊ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಈಗ ಅನ್ನ ಯೋಜನೆ ಮತ್ತು 5 ತಿಂಗಳಿಂದ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ 3 ತಿಂಗಳಿಂದ ಜಮಾ ಆಗಿಲ್ಲ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯರವರು, ಹಣ ಬಿಡುಗಡೆ ಆಗಿಲ್ಲ ಎನ್ನುವುದು ನನ್ನ ಗಮನಕ್ಕೆ ಬಂದಿಲ್ಲ, ಯಾವ ಯೋಜನೆಗಳನ್ನು ಕೂಡ ನಿಲ್ಲಿಸಲ್ಲ. ಸೊ ಪಾವತಿ ಮಾಡದೇ ಹೋಗಿದ್ದರೆ ಮಾಡ್ತೇನೆ, ಪಾವತಿಯಲ್ಲಿ ವಿಳಂಬವಾಗಿದ್ದರೆ ಕ್ಷಮಿಸಿ, ಕೂಡಲೇ ಪಾವತಿಯನ್ನು ಮಾಡ್ತೀನಿ, ಹಣವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಗೃಹಲಕ್ಷ್ಮಿಯರ ಆಕ್ರೋಶಕ್ಕೆ ಸಿದ್ದರಾಮಯ್ಯ ಸರ್ ಅವರು ಏನು ಮಾಡಿದ್ದಾರೆ, ಅವ್ರನ್ನ ಗೃಹಲಕ್ಷ್ಮಿಯರನ್ನ ಈ ಸಾಂತ್ವನ ಮಾತುಗಳನ್ನು ಹೇಳಿ ಸಮಾಧಾನವನ್ನು ಮಾಡಿದ್ದಾರೆ. ಹಣವನ್ನು ಕೂಡ ಆದಷ್ಟು ಬೇಗನೆ ಜಮಾ ಮಾಡ್ತೀವಿ, ಸೊ ಈ ತಿಂಗಳಲ್ಲೇ ಜಮಾ ಮಾಡ್ತೀವಿ. ಮಾರ್ಚ್ 7ರ ಒಳಗಾಗಿ ಬಜೆಟ್ ಮಂಡನೆ ಏನಿದೆಯೋ ಆ ಬಜೆಟ್ ಮಂಡನೆ ಒಳಗಾಗಿಯೇ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿ ಸುದ್ದಿಗಾರರ ಜೊತೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮದಿಗೆ ಯಾರಿಗೆಲ್ಲ ಜಮಾ ಆಗಿದೆ, ಯಾವೆಲ್ಲ ಮಂತ್ಗಳಿಂದ ನಿಮ್ಮ ಹಣ ಬರಬೇಕು ಅಂತ ಹೇಳಿ ಕಮೆಂಟ್ ಮಾಡಿದರೆ ನಮಗೂ ಕೂಡ ಗೊತ್ತಾಗುತ್ತೆ ಯಾವ ತಿಂಗಳು ಬಂದಿಲ್ಲ, ಯಾವ ತಿಂಗಳು ಬಂದಿದೆ ಅಂತ ಹೇಳಿ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.